ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದರೆ ಅವರು ಅನ್ಬ್ಲಾಕ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಲಿಲ್ಲ ಅಂತಿದ್ರೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ತೊಗೊಳ್ಬೋದು. ಓಕೆ, ನಿಮಗೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕಿರ್ಬೋದು, ಅಥವಾ ಪೆಂಡುಲಮ್ ರೀಡಿಂಗ್ ತೊಗೊಳ್ಲಿಕ್ಕಿರ್ಬೋದು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಲಿಕ್ಕಿರ್ಬೋದು, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ತುಂಬ ಜನ ಡೈರೆಕ್ಟಾಗಿ ಕಾಲ್ ಮಾಡ್ತೀರಾ, ಬಟ್ ನಿಮಗೆ ಬೆಟರ್ ಅಂತ ಹೇಳಿದ್ರೆ ಮೆಸೇಜ್ ಮಾಡೋದು. ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಆದಷ್ಟು ಬೇಗ ರಿಪ್ಲೈ ಮಾಡಲಿಕ್ಕಾಗತ್ತೆ. ಸೊ ಹಾಗಾಗಿ ಓಕೆ, ಸೊ ಡೈರೆಕ್ಟಾಗಿ ಕಾಲ್ ಮಾಡಲಿಕ್ಕೂ ಮುಂಚೆನೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಓಕೆನಾ? ಸೊ ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಿರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಅಂದರೆ ಇಲ್ಲಿ ಜೆಂಡರ್ ಮ್ಯಾಟರ್ ಆಗಲ್ಲ. ಹಾಗೆ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಈ ಒಂದು ರೀಡಿಂಗ್ನ ನೋಡ್ಬೋದು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ಸಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಅವರಿಗೋಸ್ಕರ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಾ, ಮ್ಯಾಮ್ ನೋ ಕಾಂಟ್ಯಾಕ್ಟ್ಸ್ ಇದ್ದವರಿಗೆ ಅಥವಾ ಬ್ರೇಕಪ್ ಸಿಚುವೇಷನಲ್ಲಿದ್ದವರಿಗೆ ರೀಡಿಂಗ್ ಮಾಡಿ ಅಂತ ಹೇಳ್ತಾ ಇರ್ತೀರ ಅಲ್ವಾ. ಸೊ ಹಾಗಾಗಿ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ರೀಡಿಂಗ್ ನೋಡಲಿಕ್ಕೂ ಮುಂಚೆನೇ ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ರೀಡಿಂಗ್ನ ಚೆಕ್ ಮಾಡ್ತಿದ್ದೀರಾ, ರೀಡಿಂಗ್ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿಯ ಫೋಟೋನ ನೋಡಿ, ಹಾಗೆ ಅವರ ಫೇಸ್ ನಿಮಗೆ ನೆನಪಿದ್ರೆ ಆ ಫೇಸನ್ನು ನೆನಪು ಮಾಡ್ಕೊಳ್ಳಿ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆನೇ ನೀವೊಂದು 5 ಮಿನಿಟ್ಸ್ ಆದರೂ ಮೆಡಿಟೇಟ್ ಮಾಡಿ ಅಥವಾ ರಿಲ್ಯಾಕ್ಸ್ ಆಗಿಬಿಟ್ಟು ಈ ಒಂದು ರೀಡಿಂಗ್ನ ನೋಡಿ. ಓಕೆ, ಇದರಲ್ಲಿ ಬರೋವಂಥ ಏನು ಹೇಳ್ಬೋದು, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನಿಮ್ಮ ಲೈಫಲ್ಲಿ ನಿಮಗೆ ರೆಸೊನೇಟ್ ಆದರೆ ಅದನ್ನು ತಗೊಳ್ಳಿ. ಫೋರ್ಸ್ಫುಲ್ಲಿಯಾಗಿ ನಿಮ್ಮ ಲೈಫಲ್ಲಿ ರೆಸೊನೇಟ್ ಮಾಡ್ಕೊಳ್ಬೇಡಿ. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಇಲ್ಲಿ ನಿಮ್ಮ ಯಾರ ಬಗ್ಗೆ ರೀಡಿಂಗ್ನ ಚೆಕ್ ಮಾಡ್ತಿದ್ದೀರಾ ಆ ಒಂದು ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳ್ತಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಕಾರ್ಡ್ಗಳನ್ನ ಜೋಡಿಸ್ಕೊಂಡು ವಾಪಸ್ ಬರ್ತೀನಿ. ಓಕೆ, ಓಕೆ, ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪರ್ಸನಿಂದ ನಿಮಗೆ ಚೀಟಿಂಗ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ತುಂಬ ಜನ ನಿಮಗೆ ಏನು ಹೇಳ್ಬೋದು, ನಂಬಿಸಿ ಮೋಸ ಮಾಡಿದ್ದಾರೆ. ನಿಮಗೆ ಏನು ಹೇಳಬೇಕಂತ ಹೇಳಿದ್ರೆ ನಿಮ್ಮ ಪರ್ಸನ್ ನಿಮಗೆ ಟೋಟಲಿ ಏನು ಹೇಳ್ಬೋದು, ಚೀಟಿಂಗ್ ಆಗಿದೆ ಅಂತ ಹೇಳ್ಬೋದು. ಓಕೆನಾ? ಸೊ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ ಇರೋದ್ರಿಂದ ನಿಮ್ಮ ಒಂದು ಲೈಫಲ್ಲಿ ಆ ಒಂದು ಕೆಟ್ಟ ವ್ಯಕ್ತಿಯಿಂದ ನೀವು ಆದಷ್ಟು ಬೇಗ ಈ ಕಡೆ ಬಂದಿದ್ದೀರಾ. ಓಕೆನಾ? ಏಂಜಲ್ಸ್ ಬ್ಲೆಸ್ಸಿಂಗ್ ನಿಮಗೆ ಡೆಫಿನೆಟ್ಲಿ ನಿಮ್ಮ ಮೇಲಿದೆ. ಸೊ ಹಾಗಾಗಿ ನೀವೊಂದು ಆ ಒಂದು ಕೆಟ್ಟ ವ್ಯಕ್ತಿಯಿಂದ ನಿಮ್ಮ ರಿಲೇಷನ್ಶಿಪ್ ಏನಿರ್ಬೋದು, ಈಗ ಬ್ರೇಕಪ್ ಸಿಚುವೇಷನಲ್ಲಿ ಏನಿದ್ದೀರಾ ತುಂಬ ಜನ ಅವರು ಹ್ಯಾಪಿಯಾಗಿದ್ದೀರಾ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ನಿಮಗೆ ಪ್ರಾಬ್ಲಮ್ಸ್ ಆಗಿರುವಂಥದ್ದು ಅಥವಾ ನಿಮಗೆ ತುಂಬಾ ಚೀಟ್ ಮಾಡಿರುವಂಥದ್ದು, ನಿಮಗೆ ನಂಬಿಸಿ ಮೋಸ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪಿನ ನೀವು ಹೊರಗೆ ಬಂದಿರುವಂಥದ್ದು ಡೆಫಿನೆಟ್ಲಿ ಒಳ್ಳೇದಂತ ಹೇಳ್ತೀನಿ. ಓಕೆ, ಇಲ್ಲಿ ತುಂಬ ಜನ ಭಯ ಪಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಇಲ್ಲಿ ಭಯ ಪಡ್ತಿರ್ಬೋದು. ಅವರ ಫ್ಯಾಮಿಲಿ ಮೆಂಬರ್ಸಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ವಿಷಯವಾಗಿ ಹೇಳಬೇಕು ಅಥವಾ ಹೇಳಿದರೆ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ತಗೊಳ್ತಾರೆ ಅನ್ನೋದು ತುಂಬ ಅವರಿಗೆ ಕನ್ಫ್ಯೂಷನ್ ಇದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಟೋಟಲಿ ನಿಮ್ಮ ಪರ್ಸನ್ ಇರ್ಬೋದು, ನಿಮ್ಮ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ನಡೀತಾ ಇದೆ. ಓಕೆನಾ? ಸೊ ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು, ಮುಗೀತು ಅಂತ ಹೇಳ್ತಿದ್ದಂಗೆ ಇನ್ನೊಂದು ಪ್ರಾಬ್ಲಮ್ ನಿಮಗೆ ಶುರು ಆಗ್ತಾ ಇರುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಾದರೂ ಇರ್ಬೋದು, ಒಂದ್ಸಲ ನೀವು ಫೈಟ್ ಮಾಡಿಕೊಂಡು ಖುಷಿಯಾಗಿರ್ತೀರಾ, ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತೀರಾ.
ಸಡನ್ನಾಗಿ ಮತ್ತೇನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಒಟ್ಟು ಇಲ್ಲಿ ಏನು ಹೇಳ್ಬೋದು, ಬೇರೆ ಒಂದು ಥರ್ಡ್ ಪಾರ್ಟಿಯಿಂದನೂ ನಿಮಗಿಲ್ಲಿ ನಿಮ್ಮಿಬ್ಬರ ಮಧ್ಯೆ ಫೈಟಿಂಗ್ ಆಗುವಂಥದ್ದಾಗಿರ್ಬೋದು. ನಿಮ್ಮಿಬ್ಬರ ಮಧ್ಯ ಫೈಟಿಂಗ್ಗಿಂತ ಇಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿ ನಿಮ್ಮಿಬ್ಬರ ಮಧ್ಯ ಫೈಟಿಂಗ್ ಆಗುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ ನನಗೆ. ಓಕೆನಾ, ಇಲ್ಲಿ ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗಿರ್ಬೋದು ಸೆಕೆಂಡ್ ಆಪ್ಷನ್ ಅನ್ನೋದು ಇದೆ. ಓಕೆನಾ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಾನು ಹೇಳಲ್ಲ, ಬಟ್ ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ನಿಮ್ಮ ಒಂದು ಪರ್ಸನಿಗೆ ಬೇರೆ ಒಂದು ಏನು ಹೇಳ್ಬೋದು ಜವಾಬ್ದಾರಿಗಳಂತಾಗಿರ್ಬೋದು, ಅಥವಾ ಅವರಿಗೆ ಬೇರೆ ಇನ್ನೊಂದೇನೋ ಒಂದು ಜವಾಬ್ದಾರಿ ಅವರಿಗೆ ಇದೆ. ಓಕೆನಾ, ಸೊ ಅವ್ರ ಲೈಫಲ್ಲಿ ಇನ್ನೊಂದು ವ್ಯಕ್ತಿ ಅಥವಾ ಇನ್ನೊಂದು ಪರ್ಸನ್ ಅಥವಾ ಇನ್ನೊಂದು ಏನೋ ಒಂದು ಅವ್ರ ಲೈಫಲ್ಲಿ ಸಮಥಿಂಗ್ ಏನೋ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ಇಲ್ಲಿ ತುಂಬ ಜನಕ್ಕೆ ಪರ್ಸನ್ ಅನ್ಬ್ಲಾಕ್ ಮಾಡ್ತಾರ ಅಂತ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಕೆಲವೊಬ್ಬರಿಗೆ ಏನು ಹೇಳ್ಬೋದು 1 ವೀಕಲ್ಲಿ ಡೆಫಿನೆಟ್ಲಿ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಮುಂಚಿನ ಹಾಗೆ ನಿಮ್ಮ ಜೊತೆಗೆ ಅವರು ಮಾತಾಡ್ತಾರೆ ಅನ್ನೋದು ಏನು ಹೇಳ್ಬೋದು ಡೌಟ್ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಬ್ಬರು ತುಂಬಾ ಏನು ಹೇಳ್ಬೋದು ಸಿಟ್ಟು ತುಂಬಾ ಇದೆ ಅಂತ ಅನಿಸ್ತಿದೆ. ನಿಮಗಿರ್ಬೋದು, ನಿಮ್ಮ ಪರ್ಸನಿಗಿರ್ಬೋದು, ಅಥವಾ ಇಲ್ಲಿ ಕೆಲವೊಬ್ರಿಗೆ ಇಬ್ರಿಗೂ ತುಂಬಾ ಸಿಟ್ಟಿದೆ, ತುಂಬ ಈಗೋ ಇದೆ. ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಬಿಡ್ತೀರಾ, ಮಾತಾಡೋದು ಬಿಡ್ತೀರಾ, ಅವರಾಗೆ ಬಂದು ನನ್ನ ಜೊತೆ ಮಾತಾಡಲಿ ಅಂತ ನೀವು ವೆಯ್ಟ್ ಮಾಡ್ತಿರ್ತೀರಾ, ಅಥವಾ ನಿಮ್ಮ ಪರ್ಸನ್ ಅವಳೇ ಬಂದು ನನ್ನ ಜೊತೆ ಮಾತಾಡಲಿ ಅಥವಾ ಅವನೇ ಬಂದು ನನ್ನ ಜೊತೆ ಮಾತಾಡಲಿ ಅಂತ ನಿಮ್ಮಿಬ್ಬರಲ್ಲೂ ತುಂಬ ಕಾಂಪಿಟೇಷನ್ ನಡೀತಾ ಇದೆ ಅಂತ ಕಾಣಿಸ್ತಿದೆ. ಇಬ್ರಿಗೂ ಆ ಈಗೋ ಒಂದು ಪರ್ಸ್ನಾಲಿಟಿ ಏನು ಹೇಳ್ಬೋದು ನಿಮ್ಮ ರಿಲೇಷನ್ಶಿಪ್ಪಿಗೆ ತುಂಬಾ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಓಕೆನಾ, ಇಲ್ಲಿ ತುಂಬ 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 ನೈಟ್ ಏನು ಹೇಳ್ಬೋದು ನಿಮ್ಮ ಒಂದು ಕನಸುಗಳು ಬೀಳುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ನೆನಪುಗಳು ಕಾಡುವಂಥದ್ದಾಗಿರ್ಬೋದು ಇಲ್ಲಿ ತುಂಬ ನಡೀತಾ ಇದೆ. ಓಕೆನಾ, ಸೊ ಟೋಟಲಿ ಅವರು ಅಪ್ಸೆಟ್ ಆಗಿದ್ದಾರೆ, ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಅಲೋನ್ ಫೀಲ್ ಮಾಡ್ತಿದ್ದೀರಾ, ತುಂಬ ವೆಯ್ಟಿಂಗ್ ಮಾಡ್ತಿದ್ದೀರಾ. ಹಾಗೆ ಏನು ಹೇಳ್ಬೋದು ಅವ್ರ ಜೊತೆ ಏನೆಲ್ಲ ಕ್ಷಣಗಳು ನಡೆದಿತ್ತು ಆ ಎಲ್ಲ ಕ್ಷಣಗಳನ್ನ ನೆನಪಿಸ್ಕೊಂಡು ತುಂಬ ಪ್ರತಿದಿನ ಕೊರಗ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ನಿಮ್ಮ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು, ಆ ಪ್ರಾಬ್ಲಮ್ಸ್ ಎಲ್ಲದನ್ನು ಫೇಸ್ ಮಾಡ್ಕೊತ ಜೀವನ ನಡೆಸ್ತಾ ಇದ್ರಿ. ಬಟ್ ಅವ್ರು ನಿಮ್ಮ ಲೈಫಲ್ಲಿ ಬಂದಮೇಲೆ ಆ ಪ್ರಾಬ್ಲಮ್ಸನ್ನ ಹೇಗೆ ಫೇಸ್ ಮಾಡಬೇಕು ಅಥವಾ ಆ ಪ್ರಾಬ್ಲಮ್ಸ್ ಇದೆ ಅನ್ನೋದು ನೀವು ಮರ್ತಿದ್ರಿ ಅಂತ ಕಾಣಿಸ್ತಿದೆ ತುಂಬ ಜನಕ್ಕೆ ಇಲ್ಲಿ. ಓಕೆನಾ, ಅವ್ರು ನಿಮ್ಮ ಲೈಫಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿದ್ರು, ಬಟ್ ಇಲ್ಲಿ ಸಡನ್ನಾಗಿ ಏನೂ ರೀಸನ್ ಇಲ್ಲದೇ ಸಡನ್ನಾಗಿ ನಿಮ್ಮ ಜೊತೆ ಅವರು ಮಾತು ಬಿಟ್ಟಿರುವಂಥದ್ದು, ಸಡನ್ನಾಗಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ಮ್ಯಾರಿಡ್ ಆಗಿರೋರು ಯಾರಾದರೂ ನಿಮ್ಮ ಪರ್ಸನಿಂದ ತುಂಬಾ ನೋವನ್ನು ಅನುಭವಿಸಿ ನೀವಿಬ್ಬರು ಈಗ ಸಪ್ರೇಟಲ್ಲಿ ಯಾರಿದ್ದೀರಾ ಅಥವಾ ಇಲ್ಲಿ ನೀವೇನಾದರೂ ಡೈವರ್ಸಿಗೋಸ್ಕರ ಅಪ್ಲೈ ಮಾಡಿದ್ರೆ ಕೋರ್ಟಿಗೆ ಹೋಗಿದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಪರವಾಗಿ ಒಂದು ಜಡ್ಜ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಚೀಟ್ ಮಾಡಿ ಇಲ್ಲಿ ಏನು ಹೇಳ್ಬೋದು ಬೇರೆಯವರಿಗೆ ತುಂಬಾ ಒಳ್ಳೆಯವರು ಅನ್ನೋ ಪೋರ್ಟ್ರೇ ಮಾಡ್ತಿದ್ದಾರೆ. ನೀವಿಲ್ಲಿ ಕೆಟ್ಟವರು, ಅವರು ತುಂಬ ಒಳ್ಳೆಯವರು ಅಂತ ಇಲ್ಲಿ ಪೋರ್ಟ್ರೇ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಓಕೆನಾ, ಸೊ ಯಾರಾದರೂ ನೋಡಿದರೆ ಏನು ಹೇಳಬೇಕು, ನಿಮ್ಮ ಪರ್ಸನ್ ತುಂಬಾ ಪಾಪ ಇದ್ದಾರೆ, ಅವ್ರಿಗೆ ಯಾಕೆ ಅಷ್ಟು ಹಿಂಸೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಥರ ಒಂದು ಭಾವನೆ ಅನ್ನಿಸ್ಬೇಕು. ಆ ಥರ ನಿಮ್ಮ ಪರ್ಸನ್ ಇನ್ನೋಸೆಂಟ್ ಥರ ಏನಿರ್ಬೋದು ನಾಟಕ ಮಾಡುವಂಥದ್ದು ಆಗಿರ್ಬೋದು, ಆ ಥರ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಸೊ ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮ್ಯಾರಿಡ್ ಪೀಪಲ್ ಏನಾದರೂ ಆ ಥರ ಡೈವರ್ಸಿಗೋಸ್ಕರ ಏನಾದರೂ ಅಪ್ಲೈ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಪರವಾಗಿ ಒಂದು ಜಡ್ಜ್ಮೆಂಟ್ ಸಿಗುವಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ಸೊ ಫೈನಾನ್ಷಿಯಲಿ ತುಂಬಾ ಇಶ್ಯೂಸ್ ನಡೀತಾ ಇದೆ. ನೀವಿಬ್ಬರು ಏನು ಹೇಳ್ಬೋದು ಫೈನಾನ್ಷಿಯಲಿಯಾಗಿ ಸ್ವಲ್ಪ ಜಗಳಗಳು ಮಾಡ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಜನಕ್ಕೆ ಏನು ಹೇಳ್ಬೋದು ನಿಮ್ಮ ಪರ್ಸನ್ ತುಂಬಾ ಒಂದು ರಿಚ್ ಪರ್ಸನ್ ಇದ್ದಾರೆ. ಸೊ ಅವರು ಏನು ಹೇಳ್ಬೋದು ದುಡ್ಡಿದೆ ಅನ್ನೋವಂಥ ಒಂದು ಅಹಂಕಾರ ತುಂಬ ಇದೆ ಅಂತ ಕಾಣಿಸ್ತಿದೆ ಇಲ್ಲಿ ನಿಮ್ಮ ಪರ್ಸನಿಗೆ. ಅಥವಾ ಇಲ್ಲಿ ನನ್ನ ಹತ್ರ ದುಡ್ಡಿದೆ, ನಾನು ಏನು ಬೇಕಿದ್ರೂ ಮಾಡಬಲ್ಲೆ ಅನ್ನೋ ಒಂದು ಈಗೋ ಇರ್ಬೋದು, ಆ ಒಂದು ಅಹಂಕಾರ ಅವರಿಗೆ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ನನಗೆ. ಓಕೆ, ಸೊ ಡೆಫಿನೆಟ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಜನಕ್ಕೆ ಒಂದು ಏನು ಹೇಳ್ಬೋದು ನಿಮ್ಮ ಲೈಫಲ್ಲೂ ಒಳ್ಳೆಯದಾಗತ್ತೆ. ಇಲ್ಲಿ ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇದೆ. ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಲವ್ ಲೈಫಿಗೆ ತುಂಬ ಜನಕ್ಕೆ ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇದೆ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಕೂಡ ಬಂದಿದೆ. ಓಕೆ, ಡೋಂಟ್ ವೆರಿ ಡಿಯರ್ಸ್, ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ನಿಮ್ಮ ಪರ್ಸನ್ಗೆ ಅರ್ಥ ಆಗಿದೆ, ಚೀಟ್ ಮಾಡಿದ್ದೀನಿ ನನ್ನ ಪರ್ಸನಿಗೆ, ಈ ಥರ ಮಾಡಬಾರ್ದಾಗಿತ್ತು. ಸಾರಿ, ಇಲ್ಲೇನೋ ಪಟಾಕಿ ಸೌಂಡ್ ಬರ್ತಾ ಇದೆ, ಇಗ್ನೋರ್ ಮಾಡಿ ಅದನ್ನು. ಓಕೆ, ಇಲ್ಲಿ ನಿಮ್ಮ ಪರ್ಸನಿಗೆ ತುಂಬಾ ಅವರಿಗೆ ಅನ್ನಿಸ್ತಾ ಇದೆ ನನ್ನ ಪರ್ಸನಿಗೆ ನಾನು ಹರ್ಟ್ ಮಾಡಿದ್ದೀನಿ, ಚೀಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಮನಸ್ಸಲ್ಲಿ ಒಂದು ಗಿಲ್ಟಿ ಫೀಲ್ ಕಾಡ್ತಾ ಇದೆ. ಓಕೆನಾ, ಸೊ ಹಾಗಾಗಿ ಅವರೇನೆ ನಿಮ್ಮ ಹತ್ರ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆ ಮಾತಾಡೋವಂಥ ಚಾನ್ಸಸ್ ತುಂಬ ಇದೆ. ಸೊ ಇಲ್ಲಿ ಏನು ಹೇಳ್ಬೋದು ಅಂತಿದ್ರೆ ನಿಮ್ಮಿಬ್ಬರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಲ್ಲಿ ಏನು ಹೇಳ್ಬೋದು ಮಧ್ಯೆ ಯಾವುದೋ ಒಂದು ವ್ಯಕ್ತಿ ಬಂದು ನಿಮ್ಮಿಬ್ಬರು ಮಧ್ಯನ ಇನ್ನೂ ಏನು ಹೇಳ್ಬೋದು ಡಿಸ್ಟೆನ್ಸ್ನ ಜಾಸ್ತಿ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ.
ಓಕೆ. ನೀವಿಬ್ಬರು ಇಲ್ಲಿ ಒಂದಾಗಬಾರ್ದು, ನೀವಿಬ್ಬರು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬಾರ್ದು ಅಂತ. ಇಲ್ಲಿ ಕೆಲವೊಬ್ರಿಗೆ ಅನ್ನಿಸ್ತಾ ಇದೆ ಅವರ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ಅಥವಾ ಏನು ಅವ್ರು ಹೆಚ್ಚಿಗೆ ಯಾರ ಮಾತನ್ನು ಕೇಳ್ತಾರೆ ಆ ಒಂದು ವ್ಯಕ್ತಿನೇ ಇಲ್ಲಿ ತುಂಬ ಅವ್ರು ನಿಮ್ಮಿಬ್ಬರನ್ನು ಸಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ, ಓಕೆನಾ. ಸೊ ಇಲ್ಲಿ ತುಂಬ ಜನಕ್ಕೆ ಏನು ಹೇಳ್ಬೋದು, ವಯಸ್ಸಾಗಿರೋಂಥ ವ್ಯಕ್ತಿ, ಏನು ಹೇಳ್ಬೋದು, ತುಂಬ ಏಜ್ ಆಗಿರೋಂಥ ವ್ಯಕ್ತಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಇನ್ವಾಲ್ವ್ ಆಗಿ ನಿಮ್ಮಿಬ್ಬರನ್ನು ಸಪ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ, ಓಕೆನಾ. ಸೊ ಇಲ್ಲಿ ತುಂಬ ಜನ ಟೀಚರ್ಸ್ ಆಗಿರ್ಬೋದು, ಈ ಒಂದು ರೀಡಿಂಗ್ ಯಾರು ನೋಡ್ತಿದ್ದೀರಾ ಅವರು ನಿಮ್ಮ ಪರ್ಸನ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಏನು ಹೇಳ್ಬೋದು, ನಿಮ್ಮ ಪ್ರಾಬ್ಲಮ್ಸನ್ನು ಏನು ಇಷ್ಟು ದಿನ ಫೇಸ್ ಮಾಡ್ಕೊಂಡು ಬರ್ತಾಯಿದ್ರಿ, ಆ ಪ್ರಾಬ್ಲಮ್ಸಿಗೆ ಒಂದು ಏನು ಹೇಳ್ಬೋದು, ಎಂಡ್ ಅನ್ನೋದು ಬರ್ತಾ ಇದೆ ಅಂತ ಹೇಳ್ಬೋದು, ಓಕೆ. ಸೊ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಿ ನಿಮ್ಮ ಪರ್ಸನ್ ಜೊತೆ ಯಾವಾಗ ಮಾತಾಡ್ತೀನಿ ಅಂತ ಹೇಳಿ. ಡೆಫಿನೆಟ್ಲಿ 1 ಮಂತ್ ಅಥವಾ 1 ವೀಕಲ್ಲಿ ಡೆಫಿನೆಟ್ಲಿ ಇಲ್ಲಿ ಒಂದು ಮೆಸೇಜ್ ಆದರೂ ಸಡನ್ನಾಗಿ ನಿಮ್ಮ ಜೊತೆ ಅವರು ಕಾಂಟ್ಯಾಕ್ಟ್ ಮಾಡುವಂಥದ್ದು ಕಾಣಿಸ್ತಾ ಇದೆ ನನಗೆ ಇಲ್ಲಿ, ಓಕೆ. ಸೊ ಏಂಜಲ್ಸಿಂದ ಏನು ಮೆಸೇಜ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಲವ್ ಯುವರ್ ಸೆಲ್ಫ್ ಫಸ್ಟ್, ಓಕೆ. ಇಲ್ಲಿ ತುಂಬ ಜನ ಸೆಲ್ಫ್ ಲವ್ ಅಂದರೆ ನಿಮ್ಮನ್ನು ಪ್ರೀತಿ ಮಾಡೋದನ್ನೇ ನೀವು ಇಲ್ಲಿ ಮರ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಪ್ರೀತಿಯಲ್ಲೇ ನೀವು ಮುಳುಗೋಗಿದ್ದೀರಾ. ನಿಮ್ಮನ್ನು ನೀವು ಪ್ರೀತಿಯಿಂದ ಏನು ಹೇಳ್ಬೋದು, ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡ್ದೇನೆ, ನಿಮ್ಮನ್ನು ನೀವು ಹೇಗಿದ್ದೀರಾ ಅಂತಲೂ ನೀವು ಗಮನಿಸ್ತೇನೆ. ನಿಮ್ಮ ಪರ್ಸನ್ ಯಾವಾಗಲೂ ನಿಮ್ಮ ಪರ್ಸನ್ ಅಂತಲೇ ಇದ್ದೀರಾ, ಓಕೆ. ಫುಲ್ ನೀವು ಡಿಪೆಂಡ್ ಆಗಿದ್ದೀರಾ ನಿಮ್ಮ ಪರ್ಸನ್ ಮೇಲೇ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ತುಂಬ ಜನ ಇಲ್ಲಿ ಡಿಪ್ರೆಷನಲ್ಲಿ ಕೂಡ ಇರಬಹುದು. ಸೊ ಆ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ತುಂಬ ಜನ ಡಿಪ್ರೆಷನಲ್ಲಿ ಇದ್ದೀರಾ. ಸೊ ಪ್ರೀತಿ ಅಂತ ಹೇಳಿ ಇಲ್ಲಿ ತುಂಬ ಜನ ಡಿಪ್ರೆಷನ್ ಹೋಗಿದ್ದೀರಾ, ಓಕೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ನೇ ಎಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲಿ ಟ್ರಸ್ಟ್ ಅಂತ ಹೇಳಿ ಬಂದಿದೆ. ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಕೂಡ ಆಗಿರ್ಬೋದು. ದಿಸ್ ಸಿಚುಯೇಷನ್ ಈಸ್ ಕಾಲಿಂಗ್ ಫಾರ್ ಯು ಟು ಹ್ಯಾವ್ ಫೇತ್, ಓಕೆ. ಈ ಒಂದು ಸಿಚುಯೇಷನ್ನಲ್ಲಿ ಟ್ರಸ್ಟ್ ಇಂಪಾರ್ಟೆಂಟ್ ಆಗಿದೆ, ಓಕೆ. ಇಲ್ಲಿ ತುಂಬ ಜನಕ್ಕೆ ಅಟ್ರಾಕ್ಷನ್ ಕೂಡ, ಸೋಲ್ಮೇಟ್ ಕಲೆಕ್ಷನ್ ಕೂಡ ಇದೆ. ವಾವ್, ಸೋ ಬ್ಯೂಟಿಫುಲ್ ಮೆಸೇಜ್. ನಿಮ್ಮ ಒಂದು ರಿಲೇಷನ್ಶಿಪ್ ಏನು ಹೇಳ್ಬೋದು ಇಲ್ಲಿ, ಟ್ರೂ ಲವ್, ಓಕೆ. ಇಲ್ಲಿ ಕೆಲವೊಬ್ರದ್ದು ಟ್ರೂ ಲವ್ ಇದೆ, ಓಕೆನಾ. ಸೊ ಬಟ್ ಟ್ರಸ್ಟ್ ಇಶ್ಯೂಸ್ ಅಂದರೆ ಟ್ರಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಪರ್ಸನ್ಲಿ. ಕೆಲವೊಬ್ಬರು ಏನು ಹೇಳ್ಬೋದು, ನಿಮ್ಮ ಪರ್ಸನ್ನ ಟ್ರಸ್ಟ್ ಮಾಡ್ತಾ ಇಲ್ಲ, ತುಂಬ ಏನು ಹೇಳ್ಬೋದು, ಡೌಟಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಪರ್ಸನ್ ಡೆಫಿನೆಟ್ಲಿ ನನ್ನನ್ನು ಪ್ರೀತಿ ಮಾಡ್ತಿದ್ದಾರಾ ಅಥವಾ ಇಲ್ವಾ, ತುಂಬ ಡೌಟಲ್ಲಿ ಅವ್ರನ್ನ ನೋಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ, ಓಕೆನಾ. ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ಅಟ್ರಾಕ್ಷನ್ ಬೆಳೆದಿದೆ. ಇಲ್ಲಿ ತುಂಬ ಜನಕ್ಕೆ ನಾವು ಒಂದು ಎನರ್ಜಿ ಸಿಗ್ತಿದೆ. ನೀವಿಬ್ಬರು ಫ್ರೆಂಡ್ಸ್ ಅಂತ ಕಾಣಿಸ್ತಾ ಇದೆ. ಒಂದು ಫ್ರೆಂಡ್ ಆಗಿ ನೀವಿಬ್ಬರು ಏನು ಹೇಳ್ಬೋದು, ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಿದ್ದೀರಾ, ಅಥವಾ ರಿಲೇಷನ್ಶಿಪ್ಪಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೀವು ಫ್ರೆಂಡ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ಅದು ಪ್ರೀತಿಗೆ ಕನ್ವರ್ಟ್ ಆಗಿದೆ, ಅಥವಾ ಇಲ್ಲಿ ಸಮಥಿಂಗ್ ಏನೋ ಇಶ್ಯೂಸ್ ಆಗಿದೆ, ಓಕೆನಾ. ಸೊ ಅಟ್ರಾಕ್ಷನ್ ಅಂತೂ ಡೆಫಿನೆಟ್ಲಿ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂದು ರೊಮ್ಯಾಂಟಿಕ್ ಲವ್ ಅಟ್ರಾಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಮೂಮೆಂಟಲ್ಲಿ ಆ ಒಂದು ಎನರ್ಜಿ ನನಗಿಲ್ಲಿ ಕ್ಯಾಚ್ ಆಗ್ತಿದೆ, ಓಕೆ. ಸೊ ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ. ತುಂಬ ಜನ ಇಲ್ಲಿ ಸೋಲ್ಮೇಟ್ ಕನೆಕ್ಷನಲ್ಲೂ ಇದ್ದೀರಾ, ಓಕೆ. ಎಸ್, ದಿಸ್ ಈಸ್ ಯುವರ್ ಸೋಲ್ಮೇಟ್. ಇಲ್ಲಿ ತುಂಬ ಜನಕ್ಕೆ ಆ ಒಂದು ಡೌಟ್ ಇರ್ಬೋದು, ನಮ್ಮ ರಿಲೇಷನ್ಶಿಪ್ ಯಾವುದಿರ್ಬೋದು, ಸೋಲ್ಮೇಟ್ ಕನೆಕ್ಷನ್ ಅಥವಾ ಕಾರ್ಮಿಕ್ ರಿಲೇಷನ್ಶಿಪ್, ಆ ಥರ ನೀವು ಇಲ್ಲೇನಾದರೂ ನಿಮ್ಮ ಮೈಂಡಲ್ಲಿ ಓಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಸೋಲ್ಮೇಟ್ ರಿಲೇಷನ್ಶಿಪ್ ಆಗಿದೆ, ಓಕೆ. ಇಲ್ಲಿ ಆವಾಗಲೇ ಹೇಳಿದಾಗೆ ನಿಮ್ಮನ್ನು ನೀವು ತುಂಬಾ ಪ್ರೀತಿ ಮಾಡಬೇಕಾಗಿದೆ, ಓಕೆ. ಇಲ್ಲಿ ತುಂಬ ಜನ ಏನು ಹೇಳಿದೆ, ಆಲ್ರೆಡಿ ನೀವು ರಿಲೇಷನ್ಶಿಪ್ಪಿನ ಹೊರಗೆ ಬಂದಿದ್ದೀರಾ, ಏಂಜಲ್ಸ್ ಬ್ಲೆಸ್ಸಿಂಗಿಂದ ನೀವು ಹೊರಗೆ ಬಂದಿದ್ದೀರಾ, ಓಕೆ. ಸೊ ಡೆಫಿನೆಟ್ಲಿ ಇಲ್ಲಿ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಿ. ಇಲ್ಲಿ ಬೇರೆಯವ್ರು ಪ್ರೀತಿ ಮಾಡ್ತಿಲ್ಲ, ಅವ್ರನ್ನ ನಾನು ಅರ್ಥ ಮಾಡ್ಕೊಳ್ತಿಲ್ಲ, ಅಥವಾ ಅವರಿಂದ ನನ್ನ ಲೈಫಲ್ಲಿ ಏನೂ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಆ ಥರ ಸಫರ್ ಪಡೋ ಬದಲಿಗೆ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಿ. ಆಗ ನಿಮ್ಮನ್ನು ಯಾರು ಇಷ್ಟಪಡಬೇಕು ಅಂತ ನೀವು ಬಯಸ್ತಾ ಇರ್ತೀರ, ಅವರಾಗಿ ನಿಮ್ಮ ಹತ್ರ ಬರ್ತಾರೆ, ಓಕೆ. ನಿಮ್ಮ ಹತ್ರ ನಿಮ್ಮನ್ನು ನೀವು ಪ್ರೀತಿ ಮಾಡಲಿಲ್ಲ, ಬೇರೆಯವ್ರು ಬಂದು ನಿಮ್ಮನ್ನು ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಚಾನ್ಸ್ ಇಲ್ಲ, ಓಕೆನಾ. ಇಲ್ಲಿ 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ ಅವರಾಗಿ ಜಗಳನ್ನ ಇಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಆ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಿದೆ, ಓಕೆನಾ. ಅವರಾಗಿ ಜಗಳಗಳನ್ನ ಕ್ರಿಯೇಟ್ ಮಾಡ್ತಾರೆ.
ಅದನ್ನು ನಿಮ್ಮ ಮೇಲೆ ಹಾಕುವಂಥದ್ದು, ಓಕೆನಾ. ಸೊ ಇಲ್ಲಿ ನಾನೇನೂ ಮಾಡಲಿಲ್ಲ, ನಿನ್ನಿಂದನೇ ಜಗಳ ಸ್ಟಾರ್ಟ್ ಆಗಿರೋದು, ನಿನ್ನಿಂದನೇ ಈ ಥರ ಪ್ರಾಬ್ಲಮ್ ಆಗ್ತಿರೋದು. ಸೊ ನಿಮ್ಮನ್ನು ಬ್ಲೇಮ್ ಮಾಡುವಂಥದ್ದು. ನೆಕ್ಸ್ಟ್ ಏನು ಹೇಳ್ಬೋದು, ಅವರಾಗಿ ಜಗಳ ಮಾಡಿಕೊಂಡು ಅವರೇ ಸರಿ ಮಾಡ್ಕೊಳ್ಳುವಂಥದ್ದು. ತುಂಬ ಇಲ್ಲಿ ಏನು ಹೇಳ್ಬೋದು, ತುಂಬ ಅಗ್ರೆಸಿವ್ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ಏನು ಅಂದರೆ ತುಂಬ ಅಗ್ರೆಸಿವ್ ಆಗಿ ಮೈಂಡ್ ಸೆಟ್ ಇರ್ಬೋದು, ತುಂಬ ರ್ಯಾಶ್ ಆಗಿ ನಿಮ್ಮ ಹತ್ರ ಬಿಹೇವ್ ಮಾಡುವಂಥದ್ದು. ಸೊ ಆ ಥರ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ, ಓಕೆನಾ. ನಿಮ್ಮ ಹತ್ರ ಆ ಥರ ರೂಡಾಗಿ ಬಿಹೇವ್ ಮಾಡಿ ಅವರಿಗೇ ಶೇಮ್ ಫೀಲ್ ಆಗ್ತಾ ಇದೆ, ಓಕೆ. ತುಂಬಾ ಅವರು ಶೇಮ್ ಫೀಲ್ ಮಾಡ್ತಿದ್ದಾರೆ, ನಾನು ಯಾಕೆ ಆ ಥರ ಬಿಹೇವ್ ಮಾಡಿದೆ, ಆ ಥರ ಬಿಹೇವ್ ಮಾಡಬಾರ್ದಾಗಿತ್ತು ಅಂತೇಳಿ ತುಂಬ ಇಲ್ಲಿ ಶೇಮ್ ಫೀಲ್, ಗಿಲ್ಟಿ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ನಿಮ್ಮ ಪರ್ಸನ್ ಇಲ್ಲಿ ತುಂಬ ಜನಕ್ಕೆ ಅವ್ರಿಗೆ ಗಿಲ್ಟಿ ಫೀಲ್ ಆಗಿ ಕ್ಷಮೆ ಕೇಳಲಿಕ್ಕಾದರೂ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡಿ ಕ್ಷಮೆ ಕೇಳ್ತಾರೆ ಅಂತ ಕಾಣಿಸ್ತಾ ಇದೆ, ಓಕೆನಾ. ಇಲ್ಲಿ ಯಾರೆಲ್ಲ ಅನ್ಬ್ಲಾಕ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳಿ, ಸೊ ಸಾರಿ ಕೇಳಲಿಕ್ಕಾದರೂ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡಿ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ, ಓಕೆ. ಇಲ್ಲಿ ತುಂಬ ಜನ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ತುಂಬಾ ಕುಗ್ಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಿಂದ ತುಂಬಾ ಹರ್ಟ್ ಆಗಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಒಂದು ಸಲ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಏನು ಹೇಳ್ಬೋದು, ತುಂಬ ಜನಕ್ಕೆ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ, ಓಕೆ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನಿಗೋಸ್ಕರ ನೀವು ಟ್ರೂ ಲವ್ ಮಾಡಿ ನೀವು ವೆಯ್ಟ್ ಮಾಡಿದಾದರೆ ಡೆಫಿನೆಟ್ಲಿ ನಿಮಗಿಲ್ಲಿ ನಿಮ್ಮ ಪರ್ಸನಿಂದ ಕಾಲ್ ಬರುತ್ತೆ, ಅಥವಾ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಏನು ಬಂದಿದೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಮೂಡ್ ಸ್ವಿಂಗ್ಸ್ ತುಂಬಾ ಇದೆ, ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾ ಇದೆ. ಸೊ ಓಕೆ, ಸೊ ಇಲ್ಲಿ ತುಂಬ ಜನಕ್ಕೆ ಏನು ಹೇಳ್ಬೋದು, ಇಲ್ಲಿ ಮೂವ್ ಆನ್ ಆಗಬೇಕು ಈ ಒಂದು ರಿಲೇಷನ್ಶಿಪ್ಪಿನ ಅಂತ ಹೇಳಿ ತುಂಬ ಟ್ರೈ ಮಾಡ್ತಾ ಇದ್ದೀರಾ, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಓಕೆನಾ. ಸೊ ಇಲ್ಲಿ ಏನು ಹೇಳ್ಬೋದು, ನೀವಾಗೆ ಅವರಿಗೆ ತುಂಬಾ ಕಾಂಟ್ಯಾಕ್ಟ್ ಮಾಡಿದ್ದೀರಾ ತುಂಬ ಸಲ ಅಂತ ಅನ್ನಿಸ್ತಾ ಇದೆ. ಬಟ್ ಅವ್ರು ನಿಮ್ಮ ಹತ್ರ ಹೇಳಿರ್ಬೋದು, ನೀನು ನನಗಿಷ್ಟ ಇಲ್ಲ, ನಿನ್ನನ್ನು ನಾನು ಏನು ಹೇಳ್ಬೋದು ರಿಲೇಷನ್ಶಿಪ್ಪನ್ನು ನಿಮ್ಮ ಜೊತೆ ಇದ್ದ ರಿಲೇಷನ್ಶಿಪ್ಪನ್ನು ನಾನು ಬ್ರೇಕಪ್ ಮಾಡ್ಕೊಳ್ತಿದ್ದೀನಿ, ಅಥವಾ ನಿನ್ನ ಜೊತೆ ನಾನು ಮಾತಾಡಲ್ಲ, ನೀನು ನನಗೆ ಬೇಡ ನನ್ನ ಲೈಫಲ್ಲಿ, ಆ ಥರ ನಾನು ಒಂಟಿಯಾಗಿ ಬೇಕಿದ್ರೆ ಇರ್ತೀನಿ, ನಿನ್ನ ಜೊತೆ ನಾನು ನನ್ನ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಲ್ಲ, ಆ ಥರ ಸಮಥಿಂಗ್ ಇಲ್ಲೇನೋ ಮಾತಾಡಿದ್ದಾರೆ ನಿಮ್ಮ ಜೊತೆ ಅಂತ ಅನ್ನಿಸ್ತಾ ಇದೆ. ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ ಇಲ್ಲಿ, ಓಕೆ. ಸೊ ಟೋಟಲಿ ಇಲ್ಲಿ ನೀವಿಬ್ಬರು ಸಪ್ರೇಟ್ ಆಗಬೇಕು ಅಂತ ಡಿಸೈಡ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಆದರೂ ನೀವಿಲ್ಲಿ ಒಂದು ಸಲ ಅವ್ರ ಜೊತೆ ಮಾತಾಡಬೇಕು ಅನ್ನೋ ಒಂದು ಆಸೆ ನಿಮಗಿಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ, ಓಕೆ. ಸೊ ಇಲ್ಲಿ ತುಂಬ ಜನಕ್ಕೆ ಏನು ಹೇಳ್ಬೋದು, ಡೆತ್ ಕಾರ್ಡ್ ಬಂದಿದೆ, ಸೊ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ, ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ಇಲ್ಲಿ ಕೆಲವೊಬ್ಬರಿಗೆ ಅಂತ ಹೇಳ್ಬೋದು, ತುಂಬ ಜನಕ್ಕೆ ಅನ್ಬ್ಲಾಕ್ ಅನ್ಬ್ಲಾಕ್ ಮಾಡುವಂಥದ್ದು ತುಂಬ ಕಡಿಮೆ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ, ಅಥವಾ ಇಲ್ಲಿ ನಿಮ್ಮ ಪರ್ಸನಿಗೆ ಆ ಒಂದು ಹೇಳಿದೆ ಅಲ್ವಾ ಗಿಲ್ಟಿ ಫೀಲ್ ಆಗ್ತಿದೆ ಅಂತ ಹೇಳಿ, ಸೊ ಅವರು ಡೆಫಿನೆಟ್ಲಿ ನಿಮ್ಮ ಹತ್ರ ಅವರು ಮಾತಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ, ಅಥವಾ ಅವರು ಬೇರೆ ಒಂದು ನಂಬರಿಂದ ಆದರೂ ನಿಮ್ಮ ಜೊತೆ ಅವರು ಮಾತಾಡುವಂಥದ್ದು ನನಗಿಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ, ಓಕೆ. ಸೊ ಇಲ್ಲಿ ಏಂಜಲ್ಸ್ ಏನು ಮೆಸೇಜ್, ಏನು ಗೈಡ್ ಕೊಡ್ತಿದ್ದಾರೆ ನಿಮಗೆ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ ಏನು ಹೇಳ್ಬೋದು, 666 ಅಂತ ಹೇಳಿ ಮೆಸೇಜ್ ಹೊತ್ತು ಇರಲಿ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿ ಬಂದಿದೆ. ಸೊ ಏಂಜಲ್ಸಿಂದ ಒಂದು ಮೆಸೇಜ್ ಸಿಕ್ಕಿದೆ, ನಿಮ್ಮ ಒಂದು ಪ್ರಾಬ್ಲಮಿಗೆ ಇಲ್ಲಿ ಬೇರೆಯವರ ಒಂದು ಹೆಲ್ಪ್ ಬೇಕಾಗಿದೆ, ಓಕೆ. ಸೊ ಡೆಫಿನೆಟ್ಲಿ ನಿಮಗೊಂದು ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ ಓಕೆ. ಪರ್ಫೆಕ್ಟ್ ಟೈಮಿಂಗ್. ನೀವಿಲ್ಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಒಂದು ಹೊಸ ಯೋಚನೆ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ ಬಂದಿದೆ, ಓಕೆ. ಸೊ ಇಲ್ಲಿ ಯಾರಾದರೂ ನಿಮ್ಮ ಒಂದು ರಿಲೇಷನ್ಶಿಪ್ಪಿನ ಮೂವ್ ಆನ್ ಆಗಬೇಕು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಒಂದು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು, ಅಥವಾ ಸಮಥಿಂಗ್ ಇಲ್ಲೇನಾದರೂ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಏನಾದರೂ ಯೋಚನೆ ಮಾಡ್ತಿದ್ರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಒಂದು ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ಇಲ್ಲಿ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ ಬಂದಿದೆ. ಬಟ್ ಇಲ್ಲಿ ಬೇರೆಯವರ ಒಂದು ಹೆಲ್ಪ್ ಬೇಕಾಗಿದೆ, ನಿಮ್ಮೊಬ್ಬರು ಕೈಯಲ್ಲೇ ಈ ಒಂದು ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಓಕೆನಾ. ಸೊ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ
ಆಸ್ಕ್ ಫಾರ್ ಏಂಜಲ್ಸ್. ಇಲ್ಲಿ ಬೇರೆಯವರಿಗೆ ಹೇಳಲಿಕ್ಕೆ ತುಂಬ ಜನಕ್ಕೆ ಮುಜುಗರ ಆಗಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ಹೇಗೆ, ಅಥವಾ ಅವ್ರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ, ಬೇರೆಯವ್ರ ಹತ್ರ ಹೇಳಿದರೆ ಒಂದು ಮಿಸ್ಯೂಸ್ ಮಾಡ್ಕೊಳ್ಬೋದು. ಆ ಥರ ನಿಮಗೇನಾದರೂ ಮೈಂಡಲ್ಲಿ ಓಡ್ತಾ ಇದ್ದರೆ ನಿಮ್ಮ ಒಂದು ನಂಬಿರೋಂಥ ದೇವ್ರು ಯಾರಿದ್ದಾರೆ, ಏಂಜಲ್ಸ್ ಯಾರಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಒಂದು ಏನು ಪ್ರಾಬ್ಲಮ್ ನಡೀತಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಅನ್ನೋದು ಸಿಗತ್ತೆ. ಓಕೆ, ಹಾಗೆ ಇಲ್ಲಿ ತುಂಬ ಜನಕ್ಕೆ ಏನು ಹೇಳ್ಬೋದು ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಯಾಸ್ಟ್ ಇಶ್ಯೂಸ್ ಇದೆ ಅಂತ ಕಾಣಿಸ್ತಾ ಇದೆ. ಓಕೆನಾ, ಸೊ ನಿಮ್ಮ ಕ್ಯಾಸ್ಟ್ ಬೇರೆ ಅಥವಾ ಅವರ ಕ್ಯಾಸ್ಟ್ ಬೇರೆ ಇದೆ. ಇಲ್ಲಿ ಕ್ಯಾಸ್ಟ್ ಇಶ್ಯೂಸ್ ತುಂಬಾ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಹಾಗೆ ಏನು ಹೇಳ್ಬೋದು, ನಿಮ್ಮ ಪರ್ಸನ್ ನಿಮ್ಮ ಹತ್ರ ತುಂಬ ಸೀಕ್ರೆಟ್ ಮಾಡುವಂಥದ್ದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ತುಂಬ ಸೀಕ್ರೆಟ್ ಮಾಡ್ತಾರೆ, ಎಲ್ಲ ವಿಷಯಗಳನ್ನು ಓಪನ್ ಅಪ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲ್ಲ, ಅಥವಾ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ನೀವೇನಾದರೂ ಕೇಳಿದ್ರೆ ಅದಕ್ಕೆ ಬೇರೆ ಇನ್ನೇನು ಉತ್ತರ ಹೇಳುವಂಥದ್ದು. ಇಲ್ಲಿ ನಿಮಗೆ ಬೇಕಾಗಿರುವಂಥ ಅಂದರೆ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗಲ್ಲ, ತುಂಬ ಸೀಕ್ರೆಟ್ ಮಾಡ್ತಾರೆ ಅಂತ ಅನಿಸ್ತಿದೆ. ಓಕೆ, ಇಲ್ಲಿ ನಿಮ್ಮ ವಿಶ್ ಏನಿದೆ, ಇಲ್ಲಿ ತುಂಬ ಜನಕ್ಕೆ ಏನು ಹೇಳಿದೆ, ತುಂಬಾ ಮೋಸ, ಪ್ರೀತಿನೇ ಮೋಸ ಆಗಿದೆ ಇಲ್ಲಿ ತುಂಬ ಜನಕ್ಕೆ ಅಲ್ವಾ. ಅವರು ನಿಮ್ಮ ಲೈಫಲ್ಲಿ ಬಂದರೆ ನಿಮ್ಮ ಲೈಫ್ ಇನ್ನೂ ಕಷ್ಟಕ್ಕೆ ಬೀಳ್ಬೋದು. ಓಕೆನಾ, ಸೊ ಹಾಗಾಗಿ ಕೆಲವೊಬ್ರಿಗೆ ಇಲ್ಲಿ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಿದ್ರೇ ಒಳ್ಳೇದಂತ ಹೇಳ್ತೀನಿ. ಯಾಕಂದರೆ ಈ ಒಂದು ರಿಲೇಷನ್ಶಿಪ್ ಅಷ್ಟೊಂದು ಏನು ಹೇಳ್ಬೋದು, ತುಂಬಾ ಹ್ಯಾಪಿಯಾಗಿಲ್ಲ ನಿಮ್ಮ ರಿಲೇಷನ್ಶಿಪ್ ಅಂತ ಹೇಳಿದ್ರೆ. ತುಂಬ ಏನು ಹೇಳ್ಬೋದು, ಫೈಟಿಂಗ್ ಇರ್ಬೋದು, ಅಥವಾ ತುಂಬ ಚೀಟಿಂಗ್ ಮಾಡಿರುವಂಥದ್ದು ಇರ್ಬೋದು, ಸುಳ್ಳು ಹೇಳಿರುವಂಥದ್ದಾಗಿರ್ಬೋದು, ತುಂಬ ಆ ಥರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಿದೆ. ಸೊ ಹಾಗಾಗಿ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಒಳ್ಳೇದಂತ ಹೇಳ್ತೀನಿ ತುಂಬ ಜನಕ್ಕೆ. ಇಲ್ಲಿ ಕೆಲವೊಬ್ಬರು ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಎಲ್ಲರೂ ರಿಲೇಷನ್ಶಿಪ್ಪಲ್ಲೂ ಆ ಥರ ಆಗಿದೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಕೆಲವೊಬ್ರು ರಿಲೇಷನ್ಶಿಪ್ಪಲ್ಲಿ ಆ ಥರ ಆಗಿದೆ. ಓಕೆನಾ, ಸೊ ಇಲ್ಲಿ ತುಂಬ ಜನಕ್ಕೇನು ವೆಯ್ಟ್ ಮಾಡ್ತಿದ್ದಾರೆ, ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡಿ ಮಾತಾಡ್ತಾರಾ ಇಲ್ವಾ ಅಂತ ಹೇಳಿ. ಅವರಿಗೆ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಥರ ಪಾಯಿಂಟ್ಸ್ಗಳಂದರೆ ಈ ಒಂದು ಚೀಟಿಂಗ್ ಮಾಡಿರುವಂಥದ್ದು ಆ ಥರದ್ದೇನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ. 1 ವೀಕ್ ಅಥವಾ 1 ಮಂತಲ್ಲಿ ಡೆಫಿನೆಟ್ಲಿ ನಿಮ್ಮ ಜೊತೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂತಿದ್ರೂ ಒಂದು ಸ್ಮಾಲ್ ಸಡನ್ ಮೆಸೇಜ್ ಆದರೂ ನಿಮ್ಮ ಹತ್ರ ಅವರು ಸಡನ್ನಾಗಿ ಎದುರಿಗೆ ಸಿಕ್ಕಾದರೂ ಮಾತಾಡುವಂಥದ್ದು ಆ ಥರ ನಡೆಯುವಂಥ ಚಾನ್ಸಸ್ ಇಲ್ಲಿದೆ. ಓಕೆ, ಸೊ ಟೋಟಲಿ ನಿಮಗೊಂದು ಏನು ಹೇಳ್ಬೋದು, ನಿಮ್ಮ ಒಂದು ಏನು ಹೇಳ್ಬೋದು, ಸೆಲ್ಫ್ ಲವ್ ಇಂಪಾರ್ಟೆಂಟ್ ಆಗಿದೆ. ನಿಮ್ಮನ್ನು ನೀವು ಫಸ್ಟ್ ಹೀಲ್ ಮಾಡ್ಕೊಳ್ಳೋವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಓಕೆನಾ, ಸೊ ಇಲ್ಲಿ ಮೆಡಿಟೇಷನ್ ಮಾಡುವಂಥದ್ದಾಗಿರ್ಬೋದು, ಸಮಥಿಂಗ್ ಒಂದು ನಿಮ್ಮ ಮೈಂಡನ್ನ ಪೀಸ್ಫುಲ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.